ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟಿದ್ದ ಬಾಂಬರ್ ಯಾರು ಅನ್ನೋದನ್ನ ಎನ್ಐಎ ಪತ್ತೆ ಮಾಡಿದೆ. ಸಾವಿರಾರು ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ಬಳಿಕ ಎನ್ಐಎ ವಾಂಟೆಡ್ ಲಿಸ್ಟ್ನಲ್ಲಿದ್ದ ಮಲೆನಾಡು ಮೂಲದ ಬಾಂಬರ್ ಮನೆಗೆ ಬಂದು ನಿಂತಿದೆ. ರಾಮೇಶ್ವರಂ ಕೆಫೆಗೆ ಬಾಂಬ್ ಇಟ್ಟವನ ಗುರುತು ಪತ್ತೆ. 2020ರಿಂದ ಎನ್ಐಎ ವಾಂಟೆಡ್ ಲಿಸ್ಟ್ನಲ್ಲಿ ಇದ್ದ ಶಂಕಿತ. ಎನ್ಐಎ ಅಧಿಕಾರಿಗಳ ಮಾಹಿತಿ ಪ್ರಕಾರ ಈಗಾಗಲೇ ಬಾಂಬರ್ ಗುರುತು ಪತ್ತೆಯಾಗಿದೆ. ಹೈದರಾಬಾದ್ ಹಾಗೂ ಮಹಾರಾಷ್ಟ್ರದಲ್ಲಿ ಬಾಂಬರ್ಗಾಗಿ ಶೋಧ ನಡೀತಾ ಇದೆ. ಮಲೆನಾಡು ಮೂಲದ ವ್ಯಕ್ತಿ ಬಾಂಬ್ ಇಟ್ಟಿರೋದು ಕನ್ಫರ್ಮ್ ಆಗಿದ್ದು, ಆತ ಯಾರು, ಆತನ ಹೆಸರೇನು, ಊರಿನ ಮಾಹಿತಿಯನ್ನು ಟ್ರೇಸ್ ಮಾಡಿದ್ದು ಬಂಧನಕ್ಕೆ ಬಲೆ ಬೀಸಿದೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬಿಟ್ಟಂತಹ ಆರೋಪಿಯ ಸುಳಿವನ್ನ ಎನ್ಐಎ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಒಂದು ವಾರ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿದಂಥ ಬಳಿಕ ಆತ ಎನ್ಐಎ ಅವರ ವಾಂಟೆಡ್ ಲಿಸ್ಟ್ನಲ್ಲಿರುವಂತಹ ಆರೋಪಿ ಅನ್ನುವಂಥದ್ದು ಗೊತ್ತಾಗಿದೆ. ಜೊತೆಗೆ ಎನ್ಐಎ ಅಧಿಕಾರಿಗಳು 2020ರಿಂದಲೂ ಕೂಡ ಅಷ್ಟೇ ಆತನನ್ನ ತೀವ್ರ ಹುಡುಕಾಟವನ್ನ ಮಾಡ್ತಿದ್ರು ಅನ್ನುವಂಥ ಒಂದು ವಿಚಾರವೂ ಕೂಡ ಈಗಾಗಲೇ ಬಯಲಾಗಿರುವಂತಹದ್ದು. ಫೋಟೋ, ಸಿಸಿ ಕ್ಯಾಮೆರಾ ಪರಿಶೀಲನೆ ವೇಳೆ ಈ ಮಾಹಿತಿ ಬಯಲಾಗಿದೆ. 2020ರಿಂದ ಮಲೆನಾಡು ಭಾಗದ ಬಾಂಬರ್ಗಾಗಿ ಎನ್ಐಎ ಅಧಿಕಾರಿಗಳು ಹುಡುಕಾಟ ನಡೆಸುತ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈಗಾಗಲೇ ಕುಟುಂಬಸ್ಥರ ವಿಚಾರಣೆ ನಡೆಸಿದ್ದಾರೆ ಎನ್ನಲಾಗಿದೆ. ಆದರೆ 2019ರಿಂದ ನಮ್ಮ ಸಂಪರ್ಕದಲ್ಲಿಲ್ಲ ಅಂದಿದ್ದಾರೆ ಕುಟುಂಬಸ್ಥರು. 2020ರಲ್ಲಿ ಎನ್ಐಎಗೆ ಬೇಕಾಗಿದ್ದಂತಹ ವಾಂಟೆಡ್ ಉಗ್ರ ಗುಂಡ್ಲುಪೇಟೆ ಮತ್ತು ಶಿವನ ಸಮುದ್ರದಲ್ಲಿ ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ದ ಅನ್ನುವಂಥದ್ದು ಗೊತ್ತಾಗಿದೆ. ಜೊತೆಗೆ ಬಾಂಬ್ ತಯಾರು ಮಾಡುವಂಥದ್ದಾಗಿರ್ಬೋದು ಅಥವಾ ಯಾವ ರೀತಿಯಾಗಿ ಎಸ್ಕೇಪ್ ಆಗಬೇಕನ್ನುವಂಥದ್ದಾಗಿರ್ಬೋದು, ಜೊತೆಗೆ ವೆಪನ್ ಟ್ರೈನಿಂಗ್ ಅನ್ನು ಕೂಡ ಅಷ್ಟೇ ಆತ ಪಡ್ಕೊಂಡಿದ್ದ ಅನ್ನುವಂಥ ಒಂದು ಮಾಹಿತಿ ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳ ತನಿಖೆ ವೇಳೆಯಲ್ಲಿ ಬಯಲಾಗಿರುವಂತಹದ್ದು. ಶಂಕಿತ ಆರೋಪಿ ಗುಂಡ್ಲುಪೇಟೆ ಹಾಗೂ ಶಿವನ ಸಮುದ್ರದ ಭಾಗದಲ್ಲಿ ಬಾಂಬ್ ತಯಾರಿ ಮಾಡಿದ್ದಾನೆ ಅನ್ನೋದರ ಜೊತೆಗೆ ಬಾಂಬ್ ಇಟ್ಟ ಬಳಿಕ ಪರಾರಿ ಆಗುವ ಬಗ್ಗೆ ಟ್ರೈನಿಂಗ್ ಪಡೆದಿದ್ದಂತೆ. ಜೊತೆಗೆ ವೆಪನ್ ಟ್ರೈನಿಂಗ್ ಆಗಿದೆ ಅನ್ನೋ ವಿಚಾರವೂ ಎನ್ಐಎಗೆ ಗೊತ್ತಾಗಿದೆ. ಬಾಂಬರ್ ಬಗ್ಗೆ ಸಾಕಷ್ಟು ಮಾಹಿತಿ ಕಲೆ ಹಾಕಿರೋ ಎನ್ಐಎ ಟೀಮ್ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಹೈದರಾಬಾದ್ನಲ್ಲಿ ತೀವ್ರ ಶೋಧ ನಡೆಸಿದ್ದಾರೆ. ಆದಷ್ಟು ಬೇಗ ಬಾಂಬರ್ ಅನ್ನ ಹಿಡೀಲಿ ಅನ್ನುವಂಥದ್ದೇ ನಮ್ಮ ಆಶಯವೂ ಕೂಡ. ಕ್ಯಾಮ್ರಾ ಪರ್ಸನ್ ರೈಡು ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.